ಮ್ಯಾಗಿ ಹಾಕಿ ಚಿಕನ್ ನೂಡಲ್ಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಬೋದು. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಲೇಬೇಕು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಪ್ಲೇನ್ ಮ್ಯಾಗಿ ಪ್ಯಾಕೆಟ್ ಒಂದು 10 ರುಪೀಸ್ದು. ನೀರು ಇಟ್ಕೊಂಡಿದ್ದೀನಿ, ನೀರು ಬಿಸಿ ಆಗಿದೆ. ಇವಾಗ ಮ್ಯಾಗಿನ ಹಾಕೋಣ. ಮ್ಯಾಗಿನ 80% ಬೇಯಿಸ್ಕೊಬೇಕು. ನೋಡಿ ಬೆಂದಿದೆ. ಇಷ್ಟಿರುವಾಗ ನಾವು ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನ ಸೋದಿಸ್ಕೊಂಡು ಮೇಲ್ಗಡೆ ನೀರು ಹಾಕೋಣ. ಮ್ಯಾಗಿ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೋಡಿ ಈ ಥರ ಬಿಡಿಯಾಗಿ ಬರಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸಣ್ಣ ಕಚ್ಚಿರೋಂಥ ಬೆಳ್ಳುಳ್ಳಿ, ಸಣ್ಣ ಕಚ್ಚಿರೋಂಥ ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಇದೆಲ್ಲ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ನೋಡಿ ಈರುಳ್ಳಿ ಎಲ್ಲ ಕೆಂಪಗಾಗಿದೆ. ಇವಾಗ ಚಿಕನ್ ಹಾಕೋಣ. ಬೋನ್ಲೆಸ್ ಚಿಕನ್ 100 ಗ್ರಾಮ್ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿನ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಅರಿಶಿನ ಹಾಕಿರೋದ್ರಿಂದ ಚಿಕನ್ ಬೇಗ ಬೇಯುತ್ತೆ. 5 ನಿಮಿಷ ಮುಚ್ಚಿಟ್ಬಿಡೋಣ. ಚಿಕನ್ ಚೆನ್ನಾಗಿ ಬೇಯಬೇಕು. ನೋಡಿ ಚಿಕನ್ ಎಲ್ಲ ಬೆಂದಿದೆ. ನೀವು ಒಂದು ಚಿಕನ್ ಪೀಸ್ನ ಕಟ್ ಮಾಡಿ ನೋಡಿ. ಈಸಿಯಾಗಿ ಕಟ್ ಆದರೆ ಚಿಕನ್ ಬೆಂದಿದೆ ಅಂತ. ಸಾಸ್ನ ಒಂದು ಕಪ್ಪಲ್ಲಿ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಸೋಯಾ ಸಾಸ್, 2 ಸ್ಪೂನ್ ರೆಡ್ ಚಿಲ್ಲಿ ಸಾಸ್, ಖಾರಕ್ಕೆ ಇನ್ನು ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳಿ, 1 ಸ್ಪೂನ್ ಟೊಮೆಟೊ ಕೆಚಪ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸ್ನ ಚಿಕನಲ್ಲಿ ಹಾಕೋಣ. ಮ್ಯಾಗಿ ಮಸಾಲ ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಬೇಯಿಸಿರೋ ಅಂಥ ಮ್ಯಾಗಿನ ಹಾಕೋಣ. 1 ಟೀ ಸ್ಪೂನ್ ಮೆಣಸು ಪುಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮ್ಯಾಗಿಗೆ ಸಾಸ್ ಎಲ್ಲ ಹಿಡಿಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇವಾಗ ಚಿಕನ್ ಮ್ಯಾಗಿ ನೂಡಲ್ಸ್ ರೆಡಿ ಆಗಿದೆ. ಸರ್ವ್ ಮಾಡೋಣ. ಚಿಕನ್ ಮ್ಯಾಗಿ ನೂಡಲ್ಸ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.